ಹೌದು, ಈಶಾ ಸನ್ನಿಧಿ ಅಂದ್ರೆ ಲಕ್ಷಾಂತರ ಜನ ಮುಗಿಬೀಳ್ತಾರೆ. ಯುವಕರೇ ಹೆಚ್ಚಾಗಿ ಈಶಾ ನೋಡಲು ಬರ್ತಾರೆ. ದ್ವಿಚಕ್ರ ಕಾರು, ಬಸ್ಸು ಹೀಗೆ ನಾನಾ ತರದ ವಾಹನಗಳಲ್ಲಿ ಬರ್ತಾನೆ ಇರ್ತಾರೆ. ಕೊಯಮತ್ತೂರು ನಂತರ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಈಶಾ ಸನ್ನಿಧಿಗೂ ಈಗ ಸಾವಿರಾರು ಜನ ದಂಗುಡಿ ಇಡ್ತಿದ್ದಾರೆ. ಆದ್ರೆ ಅಲ್ಲಿಗೆ ಸರಾಗವಾಗಿ ಹೋಗಿ ಬರಲು ರಸ್ತೆಗಳದ್ದೇ ಸಮಸ್ಯೆ. ಇಕ್ಕಟ್ಟು ರಸ್ತೆಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗುವಂತಾಗಿದೆ. ಮುಖ್ಯ ರಸ್ತೆಯಲ್ಲದೆ ಹಳ್ಳಿಗಳ ರಸ್ತೆಯಲ್ಲೂ ಸಾಗಿ ಬರುವ ವಾಹನಗಳ ವೇಗಕ್ಕೆ ಎಷ್ಟು ಅಪಘಾತಗಳಾಗಿ ನೂರಾರು ಜನ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಆವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಈಶಾ ಸನ್ನಿಧಿಗೆ ಹೋಗಲು ಪಂಚಾಯಿತಿಯಿಂದಾಗಲಿ ಸರ್ಕಾರದಿಂದಾಗಲಿ ವಿಶಾಲ ರಸ್ತೆ ಇಲ್ಲದ ಕಾರಣ ಈ ಅಪಘಾತಗಳು ನಡೆಯುತ್ತಿದ್ದು, ಇಂದು ಆವಲಗುರ್ಕಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದ ಪಂಚಾಯಿತಿ ಬಿಲ್ ಕಲೆಕ್ಟರ್ ಪ್ರಕಾಶ್ಗೆ ಈಶಾ ಕಡೆ ಹೊರಟಿದ್ದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಬಿಲ್ ಕಲೆಕ್ಟರ್ ಸಾವಿಗೀಡಾಗಿದ್ದಾನೆ. ಸರ್, ಅವರು ಮನೆಗೆ ಬಂದು ಬೈಕ್ ಬಿಟ್ಬಿಟ್ಟು ಎಲೆಕ್ಟ್ರಿಕ್ ಇವಿ ಗಾಡಿ ಎತ್ಕೊಂಡು ಬಂದ್ರು. ಅವ್ರು ಬಂದೊಂದು 10 ನಿಮಿಷಕ್ಕೆ ನಾವು ಕಾಲ್ ಮಾಡಿದ್ವಿ ನನ್ನ ಮಗಳಿಗೆ, ಊಟಕ್ಕೆ ಬರ್ತೈತಾ ಇಲ್ಲ ಆಫೀಸಲ್ಲೇ ತಿಂತಾರ ಅಂತ. ರಿಸೀವ್ ಮಾಡಿಲ್ಲ ಫೋನು ಅಷ್ಟೊತ್ತಿಗೆ. ತಿರ್ಗೊಂದು 5 ನಿಮಿಷ ಬಿಟ್ಕೊಂಡು ನಮ್ಮ ಮನೆ ಎದುರುಗಡೆ ಇರೋರು ಫೋನ್ ಮಾಡಿದ್ರು. ಅವ್ರ ಮಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ನಂತೆ, ಹಿಂಗೆ ಬಿದ್ದಿದಾರಂತೆ, ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಅವಾಗ ಅಲ್ಲಿ ನನ್ಗೆ ಯಾರು ಈಚೆ ಕಾಣಿಸ್ಲಿಲ್ಲ, ಬೈಕ್ ಏನೋ ಇತ್ತು, ಬರೋದಕ್ಕೆ ಯಾರು ಕಾಣಿಸ್ಲಿಲ್ಲ. ಅಲ್ಲಿ ಸ್ಕೂಲ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಹುಡುಗ ಬಂದ ನಮ್ಮೂರಿಂದ. ಹಿಂಗೆ ಆ ಹುಡ್ಗಂಗೂ ಗೊತ್ತಾಗಿತ್ತು, ಆ ಹುಡ್ಗನು ಬಂದು ಕರ್ಕೊಂಡು ಬಂದು, ಅದು ಕಾರೇನ ಬಂದು ಗುದ್ದಿರೋದಂತೆ ಸ್ಕೂಟಿಗೆ. ಅದು ಏನೂ ಆಗಿಲ್ಲ, ಲೈಟಾಗಿ ಇದಾಗಿದೆ ಅಂತ ಅಂದ್ಬಿಟ್ಟು ಆ ಹುಡುಗರು ಹೇಳಿದ್ರು, ಡೈರೆಕ್ಟಾಗಿ ಹೇಳಿಲ್ಲ ನನಗೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ಇಲ್ಲ ಸರ್ ಅದು. ಇನ್ನು ಘಟನೆ ನಡೆದ ಕೂಡಲೇ ಪ್ರಕಾಶ್ರನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಮಾರ್ಗ ಮಧ್ಯೆ ಜೀವ ಕಳೆದುಕೊಂಡ ಪ್ರಕಾಶ್ ಮೃತದೇಹವನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.